ಫಿಲಂ ಕೊಟ್ಟಿದ್ದಕ್ಕೆ ಖಂಡಿತ ನೀವು ನಮ್ಮ ಇದು ಕೃಷ್ಣ ಮಾಡಿರೋದು ನಿಮ್ಮಂತವ್ರೆಲ್ಲ ಬಂದು ನೋಡ್ಲಿ ಅಂತ ನಮ್ಮನ್ನ ಅವ್ರನ್ನ ಕತೆ ಬರೆಸ್ತಾ ನಮ್ಮ ನಿಮಿತ್ತ ಮಾಡ್ದ ಇವ್ರ ಕೈ ನಿರ್ದೇಶನ ಮಾಡಿಸ್ತಾ ಇವ್ರ ಕೈ ನಮ್ದೊಂದು ಟೀಮ್ ಮಾಡ್ದ ನಮ್ 4 ಜನದ್ದುವೆ ಅವ್ನ್ ನಡ್ಸಿದಾನೆ. ಮೇನ್ ಅಂದ್ರೆ ಮನೇಲಿ ಕೂತಿದ್ದವ್ರನ್ನ 3 ಗಂಟೆ ಟೈಮು ಇಲ್ಲಿ ಕರ್ಕೊಂಡ್ ಬಂದ್ ಕೂಡ್ಸಿದ್ರಲ್ಲ ಆ ಒಂದು ಸಂತೋಷ ಎಲ್ಲೂ ಸಿಗೋದಿಲ್ಲ. ನಾವು ಮನೆ ಅಂತ ಕೂತಿರ್ತೀವಿ, ಇಂಥ ಜಾಗದಲ್ಲಿ ಬಂದು ನಾವ್ ಇದನ್ನೆಲ್ಲ ನೋಡಿದ್ದು ತುಂಬಾ ಸಂತೋಷ ಆಯ್ತು. ತುಂಬಾ ಕಷ್ಟಪಟ್ಟಿದ್ದೀರಿ, ತುಂಬಾ ಕಷ್ಟಪಟ್ಟು ಎಲ್ಲ ಮಾಡಿದಿರಿ, ತುಂಬಾ ಸಂತೋಷ. ಎಲ್ಲಾರು ನೋಡ್ಲೇಬೇಕಾದ ಮೂವಿ ಇದು. ಆಮೇಲೆ ಸಂಭಾಷಣೆ ಎಲ್ಲ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಎಲ್ಲ. ಸಂಗೀತನೂ ತುಂಬಾ ಚೆನ್ನಾಗಿದೆ. ಟೋಟಲಿ ಸಿಂಗ್ ಮೂವಿಂಗ್ ಇದೆ ಆಕ್ಚುಲಿ. ಆಮೇಲೆ ಈ ವರ್ಷ ಹೇಗೆ ಓದುದ್ದ ಗೊತ್ತಾಗ್ಲಿಲ್ಲ ನಮ್ಗೆ. ಆಮೇಲೆ ಫೋಟೋಗ್ರಫಿ ಬೆಸ್ಟ್ ಇದೆ, ಎಲ್ಲ ಬೆಸ್ಟ್ ಇದೆ, ಚೆನ್ನಾಗಿದೆ. ಚೆನ್ನಾಗಿದೆ. ಇನ್ನು ಇದರದ್ದು ಇನ್ನೂ ಮೂವೀಸ್ ಚೆನ್ನಾಗಿ ಬರ್ಲಿ, ನಮಗೂ ಅದು ಇನ್ಸ್ಪಿರೇಷನ್ ಆಗ್ಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗಿನ ನೆರದಲ್ಲಿ ನೀವು ಇದು ಮಾಡ್ತಾ ಇರೋದೇ ಹೆಚ್ಚು. ನಿಜವಾಗ್ಲು ನಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರುತ್ತೆ. ದಯವಿಟ್ಟು ಸ್ವಲ್ಪ ಪಬ್ಲಿಸೈಡ್ ಮಾಡಿ, ಎಲ್ಲರೂ ಬರ್ತಾರೆ ಅವಾಗ. ಖಂಡಿತ ಬರ್ತಾರೆ. ತುಂಬಾ ಚೆನ್ನಾಗಿದೆ ಫಿಲಂ, ತುಂಬಾ ಚೆನ್ನಾಗಿ ಕಷ್ಟಪಟ್ಟಿದ್ದೀರಾ. ತುಂಬಾ ಚೆನ್ನಾಗಿದೆ ಸಂಕೀರ್ತನ ಅನ್ನೋದು. ಹರಿವಾಯು ಗುರುಗಳು ನಿಮ್ಗೆ ಆಶೀರ್ವಾದ ಮಾಡಿ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ನನ್ನ ಹೆಸರು. ಹೈದರಾಬಾದ್ಲಿಂದ ಬಂದಿನಿ. ಒಳ್ಳೆ ಹರಿ ದಿವಸ ಅದೇ ಏಕಾದಶಿ ದಿವಸ ಒಳ್ಳೆ ಎಕ್ಸಲೆಂಟ್ ಮೂವಿ. ಡೈರೆಕ್ಷನ್ ಆಗ್ಲಿ ಪರ್ಫೆಕ್ಟ್ ಅದ, ಚೆನ್ನಾಗ್ತಾ ಇದೀರಿ. ಇವೆಲ್ಲ ಮೂವೀಸ್ ಬರ್ತೇವೆ, ಆದ್ರೆ ನಮ್ಗೆ ಹೈದರಾಬಾದ್ನಾಗ ನೋಡ್ಲಿಕ್ಕೆ ಅವಕಾಶ ಇಲ್ಲ. ಅದ್ರ ಲಿಂಕ್ ಏನನ್ನ ಕಳ್ಸಿಕೊಟ್ರೆ ಇನ್ನ ಚೆನ್ನಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಬಹಳ ಮಂದಿ ಜನ ಅಲ್ಲಿದ್ದಾರ, ಅಲ್ಲಿ ಕೂಡ ಚೆನ್ನಾಗಿದ್ದಾರ. ಕಳ್ಸಿಕೊಡ್ಬೇಕು. ಥ್ಯಾಂಕ್ ಯು. ನಾವು ಹೈದರಾಬಾದ್ಲಿಂದ ಬಂದಿರೋರೆ, ಅಕಸ್ಮಾತ್ ಆಗಿ ಬೆಂಗಳೂರು ಬಂದಿದ್ವಿ, ನೋಡ್ಲಿಕ್ಕೆ ಅವಕಾಶ ಸಿಕ್ತು. ನಂಗಂತೂ ಬಹಳ ಖುಷಿ ಆಯ್ತು. ಅಂಡ್ ಐ ರಿಯಲಿ ಅಪ್ರಿಶಿಯೇಟ್ ದ ಎಫರ್ಟ್ಸ್. ಅಂದ್ರೆ ನನ್ಗೆ ಬಹಳ ಅಳುವೆ ಬರುವಷ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ನಮ್ಮವರೆಲ್ಲರೂ. ಇಂತಿಂತ ಸಿನಿಮಾಗಳು ಇನ್ನ ತುಂಬಾ 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 ಮಾಡ್ಬೇಕು ಅಂತ ನನ್ನ ಆಸೆ. ದೇವ್ರ ದಯೆ ಇದ್ರೆ ನೀವೆಲ್ಲ ಮುಂದಕ್ಕೆ ಆಗ್ಬೇಕು, ಇನ್ನ ಚೆನ್ನಾಗಿ ಮಾಡ್ಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೇನೆ. ಚೆನ್ನಾಗಿದೆ ಮೂವಿ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲಾ ದಾಸರ ವಿಷಯಗಳನ್ನ ದೇಶದ ಮೂಲೆ ಮೂಲೆಗೂ ಮುಟ್ಸಕ್ಕೆ ಇಂತ ಒಂದು ಮೂವಿ ಬೇಕೇ ಬೇಕು. ದಯವಿಟ್ಟು ಈ ತರದ್ದೇ ಇನ್ನೂ ಹೆಚ್ಚು ಮೂವಿಗಳನ್ನ ತಂದ್ಕೊಡಿ, ನಮ್ಮಂತವ್ರನ್ನ ಧನ್ಯರನ್ನ ಮಾಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಮಾತ್ರ. ಎಲ್ಲಾ ದಾಸರ ಪದಗಳು ಕೇಳಿ ಕಿವಿ ತುಂಬಾ ತಂಪಾಯ್ತು. ಯಾವಾಗೂ ಈ ತರ ಮೂವಿ ಬರ್ಲಿ, ಎಲ್ಲರೂ ಧನ್ಯರಾಗ್ಲಿ. ಥ್ಯಾಂಕ್ ಯು. ದಾಸವರೇಣ್ಯರಿಗೂ ಅನಂತ ಕೋಟಿ ಧನ್ಯವಾದಗಳು. ವೈಕುಂಠ ದಾಸರ ಬಗ್ಗೆ ತಿಳಿಸಿದಂತೂ ಬಹಳ ಖುಷಿ ಆಯ್ತು, ತಿಳಿದಿರ್ಲಿಲ್ಲ. ಎಲ್ಲಾ ತಂಡದವರು ನಮ್ಮೆಲ್ಲರ ಕೃತಜ್ಞತೆಗಳನ್ನ ಚೆನ್ನಾಗಿ ಬಂದಿದೆ. ಅದೇ ಗಂಭೀರ ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿ ಬಂದಿದೆ. ಹಾಡುಗಳೆಲ್ಲ ಇಷ್ಟ ಆಯ್ತಾ? ಹಾಡುಗಳು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಹಾಡುಗಳು ತುಂಬಾ ಚೆನ್ನಾಗಿದೆ. ನಮಸ್ಕಾರ ಸರ್. ಫಿಲಂ ತುಂಬಾ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಅದರೆಲ್ಲ ಡೈಲಾಗ್ಸ್ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರ ಫ್ಯಾಮಿಲಿ ಎಲ್ಲ ನೋಡಿ ಬಹಳ, ಅದು ಇವತ್ತು ಏಕಾದಶಿ ದಿನ ನೋಡಿದ್ದು ನಮ್ಗೆಲ್ಲ ಬಹಳ ಆನಂದ ಆಯ್ತು, ಬಹಳ ಸಂತೋಷ ಆಯ್ತು. ಹೀಗೆ ಪಿಕ್ಚರ್ ಬರ್ತಾ ಇರ್ಲಿ. ಈಗಿನ ಕಾಲದ ಪಿಕ್ಚರ್ ನೋಡಿ ಬೇಜಾರಾಗಿತ್ತು. ಇವಾಗಂತೂ ಮತ್ತೆ ಈ ತರ ಪಿಕ್ಚರ್ ಬಂದಿರೋದು ಬಹಳನೇ ಒಳ್ಳೇದಾಯ್ತು. ಎಲ್ರಿಗೂ ಆಧ್ಯಾತ್ಮಿಕ ಮಾರ್ಗದಲ್ಲಿ ತಗೊಂಡು ಹೋಗುವಂತ ಪಿಕ್ಚರ್. ಎಲ್ಲರೂ ದಯವಿಟ್ಟು ಧನ್ಯವಾದಗಳು. ಹೆಂಗ ಅನಿಸ್ತು ಸಿನಿಮಾ? ತುಂಬಾ ಚೆನ್ನಾಗಿದೆ. ಯಾರು ಮಾಡಿದ್ದಾರೆ ದೊಡ್ಡ ಪುಣ್ಯದ ಕೆಲಸ ಮಾಡಿದವರು. ನಮ್ಮಂತವರಿಗೆ ನಮ್ಮ ಕರ್ನಾಟಕದ ಇತಿಹಾಸ 16ನೇ ಶತಮಾನದಲ್ಲಿ ನಮ್ಮ ಏನು ಸಂತರು ಇವರು ಆಗಿ ಹೋದ್ರು, ನಮ್ಮ ದಾಸರು. ಆ ದಾಸರ ಬಗ್ಗೆ ನಿಜವಾಗ್ಲೂ ಅದು ನಮ್ಮ ಕನ್ನಡ ಸಂಸ್ಕೃತಿಗೆ ಒಂದು ದೊಡ್ಡ ಕೊಡುಗೆ. ಅದ್ರ ಜೊತೆಗೆ ಕನ್ನಡ ಭಾಷೆಗೂ ಒಂದು ದೊಡ್ಡ ಕೊಡುಗೆ. ಕನ್ನಡ ಭಾಷೆ ಅದರಿಂದ ಬೆಳೆದು ಬಂತು. ನಿಜವಾಗ್ಲೂ ನಾನು ನೋಡಕ್ ಬಂದ್ರೆ ಇಂಥ ಕೊಡುಗೆ ಯಾವ ಭಾಷೆಗೂ ಇಲ್ಲ. ನಮ್ಮ ದಾಸ ಸಾಹಿತ್ಯ ನಿಜವಾಗ್ಲು ಅದೇನದು, ಅದು ಒಂದೇ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯ, ಇವೆಲ್ಲ ದಾಸರು, ರುದ್ರದಾಸರು, ಕನಕದಾಸರು, ವೈಕುಂಠದಾಸರು, ಜಗನ್ನಾಥದಾಸರು, ಇದರ ಬಗ್ಗೆ ಜನರಿಗೆ ತಿಳುವಳಿಕೆ ಇಲ್ಲ. ಇದರಿಂದ ಈಗ ಒಂದ್ ಸ್ವಲ್ಪ ನಮ್ಗೆ ತಿಳುವಳಿಕೆ ಬರುತ್ತೆ. ಸ್ವಲ್ಪ ತಿಳ್ಕೊಂಡವ್ರಿಗೆ ಇದೆ, ಆದ್ರೆ ಜನಸಾಮಾನ್ಯರಿಗೆ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಯಾರು ಮಾಡಿದ್ದಾರೆ ದೊಡ್ಡ ಪುಣ್ಯದ ಕೆಲಸ ಮಾಡಿದ್ದಾರೆ. ಸಿನಿಮಾದಲ್ಲಿ ಇಂಥದ್ದೆಲ್ಲ ಸಿಗುವುದಿಲ್ಲ. ಇದು ಒಂದು ಅಪರೂಪದ ಸಿನಿಮಾ, ಬಹಳ ಒಳ್ಳೆ ಕೆಲಸ ಮಾಡಿದರೆ ಅವರಿಗೆ ನಮ್ಮ ಕೃತಜ್ಞತೆಗಳು, ಧನ್ಯವಾದಗಳು. ಒಂದು ಕನ್ನಡ ಸಂಸ್ಕೃತಿಗೆ ಒಂದು ದೊಡ್ಡ ಕೊಡುಗೆ ಅಂತ ನಾನು ಅಂತ ಹೇಳ್ತೀನಿ. ಎಷ್ಟೇ ಕೇಳಿಸ್ಕೊಳ್ಳಿ, ಎಷ್ಟೇ ಹೋಗ್ಲಿ,
ದೃಶ್ಯ ಮಾಧ್ಯಮದಿಂದ ತೋರಿಸಿದ್ರಿಂದ ಜನರಿಗೆ ಮನದಟ್ಟ ತುಂಬಾನೇ ಚೆನ್ನಾಗಾಗಿದೆ. ಈ ತರ ಇನ್ನೊಂದಿಷ್ಟು ಬರ್ಬೇಕೆಲ್ಲ ದಾಸರು ಇನ್ನ ಡೀಟೇಲ್ ನಮಸ್ಕಾರ ಸರ್. ಈಗಿನ ಜನರೇಷನ್ಗೆ ತಿಳ್ಕೊಳ್ಳೋ ಅಂತ ಒಂದು ವಿಷಯ ಇದೆ, ಆಧ್ಯಾತ್ಮಿಕ ವಿಷಯ. ಇದನ್ನ ನೀವು ಹಿಂಗೆ ಮುಂದುವರಿಸಿ ಎಲ್ರಿಗೂ ತಿಳುವಳಿಕೆ ಬರೋ ತರ ಫಿಲಂಗಳನ್ನ ಕೊಡ್ತಾ ಇರ್ರಿ. ನಮ್ಗೆ ತುಂಬಾ ಖುಷಿ ಆಯ್ತು ನೋಡಿ, ಎಲ್ಲರ ಪಾತ್ರ ಚೆನ್ನಾಗಿದೆ, ಖುಷಿ ಆಯ್ತು. ತಮ್ದು ನಿಜವಾಗ್ಲೂ ಶ್ಲಾಘನೀಯ. ನಿಜವಾಗ್ಲೂ ಒಳ್ಳೆ ದಿನ ನಾವು ಒಂದು 3 hours ನೋಡಿದ್ದೀವಿ. ನಮ್ಗೊಂಥರ ಬೇರೆ ಲೋಕಕ್ಕೆ ಹೋದಂಗೆ ಆಯ್ತಪ್ಪ. ನಿಜವಾಗ್ಲೂ ಇವಾಗ ರಿಯಲ್ ವರ್ಲ್ಡ್ ನೋಡ್ತಿದ್ದೀವ ಅನ್ಸೋ ಹಂಗಾಗೋದು. ಥ್ಯಾಂಕ್ ಯು ಆಲ್. ಯುವರ್ ಟೀಮ್ ವರ್ಕ್ ವಾಸ್ ಕಮೆಂಡಬಲ್. ವೆರಿ ನೈಸ್. ತುಂಬ ಚೆನ್ನಾಗಿ ದಾಸ ಪ್ರೋಗ್ರಾಮ್ನವರು ಸೌರಭ ದಾಸದವರು. ಸೊ ಹಂಗಾಗಿ ನಮ್ಗೆ ಕಥೆ ಎಲ್ಲ ಮುಂಚೆನೆ ಸ್ವಲ್ಪ ಹತ್ರ ನೋಡ್ಕೊಂಡ್ರೆ ಕಣ್ಣೆಲ್ಲ ನೀರ್ ಬರ್ತಿತ್ತು. ಹಾಗಾಗಿ ತುಂಬಾ ಸಂತೋಷ ಆಯ್ತು. ನಾವು 2ನೇ ಸರಿ ಖುಷಿಯಿಂದ ನೋಡ್ತೇವೆ ಮೂವಿ. 2ನೇ ಸರಿ ಎಷ್ಟು ಸರಿ ಆದ್ರೂ ನೋಡ್ಬೇಕು ತುಂಬಾ ಸಂತೋಷ. ಯಾಕಂದ್ರೆ ಸ್ವಾಮಿ ಪೀರಿಯಡ್ ಏನಾದ್ರು ಮಾಡೋ ಪ್ಲಾನ್ ಇದೆಯಾ? ಇದೆ, ಕೆಲವು ಕಥೆಗಳು ಮಾಡಿದೆ, ಯೋಚನೆ ಮಾಡಿ. ತುಂಬಾ ಥ್ಯಾಂಕ್ಸ್. ಹೌದಾ? ಬಹಳ ನನ್ನ ಜೊತೆ ಇನ್ನೂ 5 ಜನ ಕರ್ಕೊಂಡು ಹೋಗ್ತಿದ್ದೆ. ಓ, ಬಹಳ ಮೂವಿ. ಒಂದು ನಿಮಿಷ ಕೂಡ ಬೇಸರ ಅಂತ ಆಗೋದೇ ಇಲ್ಲ. ಒಂದು ನಿಮಿಷನೂ ಬೇಸರ ಆಗೋದಿಲ್ಲ. ಚೆನ್ನಾಗಿ ಬಂದಿದೆ ಮೂವಿ. ಈ ತರ ಇನ್ನ ಸಿನಿಮಾಗಳು ಬರಲಿ ನಿಮ್ದು. ಧನ್ಯವಾದಗಳು. ಬರ್ತೀವಿ. ಹಿಂದೆ ಕರ್ಕೊಂಡು ಹೋದಂಗಿತ್ತು. ಅಪ್ಪ ನಾವೇ ಧನ್ಯರು ಇವತ್ತು. ತುಂಬಾ ಚೆನ್ನಾಗಿ. ಹರೇ ಕೃಷ್ಣ. ಮೇಡಮ್ ನಮಸ್ಕಾರ. ಈಗ ತಾನೇ ಸಂಕೀರ್ತನ ಚಿತ್ರ ನೋಡಿ ಬಂದಿದ್ದೀರಾ, ಏನು ಅನಿಸ್ತು ನಿಮಗೆ? ಸರ್ ತುಂಬ ಚೆನ್ನಾಗಿದೆ, ತುಂಬ ಸಂತೋಷ ಆಯಿತು. ನಾವು ಸಿನಿಮಾ ಬರ್ಬೇಕಾದ್ರೆ 3 hour ಹೇಗೆ ನೋಡೋದು, ಹೇಗೆ ಏನಿರುತ್ತೆ ಏನು ಅಂತ ಅನ್ಕೊಂಡು ಬಂದ್ವಿ. ಏಕಾದಶಿ ಬೇರೆ. ಬಟ್ ನಮಗೆ ತುಂಬ ಇಷ್ಟ ಆಯಿತು ಸರ್. 3 hour ಹೇಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಹಿಂದೂಗಳು ನೋಡಬೇಕು ಅಂತ ನನ್ನ ಭಾವನೆ. ಬ್ರಾಹ್ಮಣರು ಅಂತಲ್ಲ, ಎಲ್ಲರೂ ಹಿಂದೂಸು ನೋಡಬೇಕು ಈ ಮೂವಿನ. ತುಂಬ ಚೆನ್ನಾಗಿದೆ, ವೆರಿ ಇನ್ಫಾರ್ಮೇಟಿವು. ಎಲ್ಲ ಮಕ್ಳಿಗೂ ತೋರಿಸ್ಬೇಕು. ಮುಂದೆ ಮಕ್ಳಿಗೆಲ್ಲ ಇದ್ರ ಬಗ್ಗೆ ಗೊತ್ತಾಗಬೇಕು. ದಾಸರಂದರೆ ಯಾರು, ಹೇಗೆ, ಏನೇನು ಮಾಡಿದ್ದಾರೆ, ಅವ್ರ ಪವಾಡ ಏನೋ, ಅವರಿಂದ ಏನೇನಾಯಿತು ಅನ್ನೋದೆಲ್ಲ ಇದ್ರ ಬಗ್ಗೆ ತಿಳ್ಕೊಬೇಕು. ಹಾಗಾಗಿ ಎಲ್ಲರೂ ಖಂಡಿತ ಬನ್ನಿ ನೋಡಿ ಮೂವಿನ. ಈ ಸಿನಿಮಾನ ಎನ್ಕರೇಜ್ ಮಾಡಿ ಎಲ್ಲರೂ ಪ್ರತಿಯೊಬ್ಬರು ನೋಡಬೇಕು. ನಮ್ಮ ಜ್ಞಾನಾರ್ಜನೆ ಆಗಬೇಕು. ಥ್ಯಾಂಕ್ ಯು. ಹೇಳಿ ಮೇಡಮ್, ಮೂವಿ ಬಗ್ಗೆ ಏನು ಅನಿಸ್ತು? ಬಹಳ ಚೆನ್ನಾಗಿತ್ತು. ಏಕಾದಶಿನ ಹರಿದಿನ ಇಷ್ಟ ಮೂವಿ ನೋಡಿದ್ವಿ. ಒಂದೊಂದು ಹಾಡು ಬಹಳ ಮನಸ್ಸಿಗೆ ಸಂತೋಷ ಆಯ್ತು. ಒಬ್ಬೊಬ್ಬರು ಆಕ್ಟಿಂಗ್ ತುಂಬಾನೇ ಚೆನ್ನಾಗಿ ಅತ್ಯುತ್ತಮವಾಗಿ ಮನಸ್ಸಿಂದ ಮಾಡಿದ್ದಾರೆ. ಇಂಥ ಮೂವಿ ತುಂಬಾ ಬರಬೇಕು ಸರ್. ನಾವೆಲ್ಲ ಎಂಕರೇಜ್ ಮಾಡ್ತೀವಿ ಖಂಡಿತ. ಅಮ್ಮ ನೀವೇನು ಹೇಳ್ತೀರಾ ಮೇಡಮ್? ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿ ನೋಡ್ತಾರೆ. ತುಂಬ ಚೆನ್ನಾಗಿದೆ ಸರ್. ಏಕಾದಶಿ ಸಾರ್ಥಕವಾಯಿತು. ಹೇಳಿ ಸರ್. ವಿಜಯನಗರದ ವೈಭವ ತೋರಿಸಿದ್ದೀವಿ ಸರ್. 500 ವರ್ಷಗಳ ಹಿಂದೆ ಮೈಸೂರು ವೈಡರಿ ಅದು ಸಪರೇಟ್ ಆಯ್ತು. ಇದು ನಿಜವಾದ ವೈಭವ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಥ್ಯಾಂಕ್ ಯು ಸರ್. ಈಗಿನ ಕಾಲದ ಜನಕ್ಕೆ ಬೇಕಾಗಿರೋ ಮೆಸೇಜು ತುಂಬಾ ಚೆನ್ನಾಗಿ ತೋರಿಸಿದೆ.